ಎಲ್ಲರ ಮನೆಯಲ್ಲೂ ಗಣೇಶನ ಪೂಜೆ ಮಾಡ್ತೀವಿ. ಕೆಲವೊಬ್ಬರು ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ತಂದು ಇಟ್ಟು ಪೂಜಿಸೋ ಸಂಪ್ರದಾಯ ಇರುತ್ತೆ. ಇನ್ನು ಕೆಲವೊಬ್ಬರು ಮನೆಯಲ್ಲಿರೋ ಗಣೇಶನ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಮಾಡುವ ಸಂಪ್ರದಾಯ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗಣೇಶನ ಪೂಜೆ ಮಾಡೇ ಮಾಡ್ತೀವಿ. ಗಣೇಶನ ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳು, ವಿಘ್ನಗಳು ಎಲ್ಲನ ನಿವಾರಿಸ್ತಾನೆ ಅಂತ ಒಂದು ನಂಬಿಕೆ ಇದೆ. ನಾವು ಗಣೇಶನನ್ನು ಯಾಕೆ ಪೂಜೆ ಮಾಡಬೇಕು, ಮತ್ತು ಎಲ್ಲರಿಗಿಂತ ಮೊದಲು ನಾವು ಗಣೇಶನನ್ನು ಪೂಜೆ ಮಾಡಿ ಆಮೇಲೆ ಮಿಕ್ಕಿದವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಪೂಜೆಗಳಲ್ಲೂ ಬರುವಂಥ ವಿಘ್ನಗಳನ್ನ ನಿವಾರಿಸ್ತಾನೆ ಅಂತ ಹೇಳ್ತಾರೆ. ಯಾಕೆ ಪೂಜೆ ಮಾಡಬೇಕು, ಮತ್ತು ಇವತ್ತು ಚಂದ್ರನ ದರ್ಶನ ಮಾಡಬಾರ್ದು, ಅಂದರೆ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ. ನೋಡಿದ್ರೆ ಅವಮಾನ ಆಗುತ್ತೆ, ಏನಾದರೂ ಅಪಮಾನ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಮತ್ತು ಅಕಸ್ಮಾತಾಗಿ ನೋಡಿದ್ರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋ ಪೂರ್ತಿ ಕೇಳಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. ಬನ್ನಿ, ಗಣೇಶ ಹೇಗೆ ಹುಟ್ಟಿದ ಅಂತ ಹೇಳಿ. ಒಂದಾನೊಂದು ದಿನ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗ್ತಾ ಇರ್ತಾಳೆ. ಆಗ ತನ್ನ ಅಂಗವನ್ನು ಬಲಹಸ್ತದ ಅಂಗುಷ್ಟದಿಂದ ಘರ್ಷಣೆ ಮಾಡಿದಾಗ ಬಂದ ಕಣಗಳಿಂದ ಒಂದು ಬೊಂಬೆಯನ್ನು ಮಾಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಮೂರ್ತಿಯನ್ನಾಗಿ ಮಾಡಿ ಅವನನ್ನು ಬಾಗಿಲಲ್ಲಿ ಕುಳ್ಳಿರಿಸಿ ಯಾರನ್ನೂ ಒಳಗೆ ಬಿಡಬಾರದೆಂದು ಸ್ನಾನಕ್ಕೆ ತೆರಳಿದಳು. ಈ ಕೆಲಸವು ಅಮಾನುಷವಾಗಿ ಕಂಡರೂ ದೇವರಿಗೆ ಎಲ್ಲವೂ ಸಾಧ್ಯವೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ಸ್ವಲ್ಪ ಕಾಲದಲ್ಲಿ ಪರಮೇಶ್ವರನು ಬಂದು ಮನೆಯೊಳಗೆ ಹೋಗಲು ಅನುವಾದಾಗ ಬಾಗಿಲಿನಲ್ಲಿದ್ದ ಮೂರ್ತಿಯು ಅವನನ್ನು ತಡೆದನು. ರುದ್ರನು ಕೋಪಗೊಂಡು ಆ ದ್ವಾರಪಾಲಕನ ಶಿರಚ್ಛೇದನ ಮಾಡಿ ಒಳಗೆ ಪ್ರವೇಶಿಸಿದನು. ಪಾರ್ವತಿಯು ಈ ಸಂಗತಿಯನ್ನು ತಿಳಿದು ಅತಿ ಖಿನ್ನಳಾದಳು. ಪಾರ್ವತಿಯಿಂದ ಎಲ್ಲ ವಿಚಾರಗಳನ್ನೂ ತಿಳಿದ ಶಂಕರನು ಪಾರ್ವತಿಯನ್ನು ಸಮಾಧಾನಗೊಳಿಸಿ ದೂತರನ್ನು ಎಲ್ಲ ದಿಶೆಗಳಿಗೂ ಕಳುಹಿಸಿ ಉತ್ತರ ದಿಶೆಗೆ ಯಾರು ತಲೆಯನ್ನು ಇಟ್ಟುಕೊಂಡು ಮಲಗಿರುವರೋ ಅವರ ತಲೆಯನ್ನು ಕತ್ತರಿಸಿ ತನ್ನಿ ಎಂದು ಆಜ್ಞೆಯಿತು. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು ನಿಷೇಧ, ಕಾರಣ ಆಯಸ್ಸು ಕ್ಷೀಣವಾಗುತ್ತದೆ. ದಕ್ಷಿಣ ಕಡೆಗೆ ಇಟ್ಟರೆ ಆರ್ಯವೃದ್ಧಿ, ಪೂರ್ವ ದಿಶೆಗೆ ವಿದ್ಯಾವೃದ್ಧಿ, ಪಶ್ಚಿಮ ದಿಶೆಗೆ ವ್ಯಾಕುಲತೆ. ದೂತರು ಎಲ್ಲ ಕಡೆಯಲ್ಲಿಯೂ ಶೋಧಿಸಿ ಯಾರೂ ಸಿಕ್ಕದೆ ನಿರಾಶರಾಗಿ ಕೊನೆಗೆ ಒಂದು ಆನೆಯ ಉತ್ತರಕ್ಕೆ ತಲೆಯಿಟ್ಟು ಮಲಗಿರುವುದನ್ನು ಕಂಡು ಅದರ ಶಿರಸ್ಸನ್ನು ಛೇದಿಸಿ ಉಮಾಪತಿಗೆ ಕೊಟ್ಟರು. ಶಿವನು ಆ ಗಜದ ರುಂಡವನ್ನು ಉಮಾಪುತ್ರನ ಮುಂಡಕ್ಕೆ ಸೇರಿಸಿ ಮತ್ತೆ ಜೀವಂತವನ್ನಾಗಿ ಮಾಡಿದನು. ಆ ಮೂರ್ತಿಯೇ ತನ್ನ ವಿಚಿತ್ರಾಕಾರದಿಂದ ಜಗದ್ವಿಚಿತ್ರವನ್ನೆಲ್ಲ ಮೂರ್ತಿಮತ್ತಾಗಿ ಸ್ಪಷ್ಟಗೊಳಿಸುತ್ತಿರಲು ಶಂಕರನು ಈ ಮಂಗಳ ಮೂರ್ತಿಗೆ ಈ ರೀತಿ ಹೇಳಿದನು. ಹರಿಹರ ವಿರಂಚಿಯೇ, ಆದಿಯಾಗಿ ಯಾವೊಬ್ಬನೂ ಯಾವ ಕೆಲಸವನ್ನು ಕೈಗೊಳ್ಳಬೇಕಾದರೂ ಆರಂಭದಲ್ಲಿ ಗಜಾನನಾದ ನಿನ್ನನ್ನು ವಿಧಿವತ್ತಾಗಿ ಆರಾಧಿಸಿದರೆ ಆ ಕೆಲಸವು ನಿರ್ವಿಘ್ನವಾಗಿ ನೆರವೇರುವುದು, ಸಕಲ ಮಂಗಳವು ಪ್ರಾಪ್ತಿಯಾಗುವುದು ಎಂದು ಗಣೇಶನಿಗೆ ಆಶೀರ್ವದಿಸಿದನು. ಮತ್ತು ಗಣಪತಿ ಎಂದು ಕರೆಯಲ್ಪಡುವ ಸಕಲ ವಿಘ್ನ ಪರಿಹಾರಕನಾದ ವಿನಾಯಕನನ್ನು ಭಜಿಸಬೇಕು. ಈ ವಿನಾಯಕನಿಗೆ ವಿಘ್ನೇಶ, ಗಣೇಶ, ಗಜಾನನ ಮೊದಲಾದ ಅನೇಕ ನಾಮಗಳುಂಟು. ಅಂದರೆ ಸಚ್ಚಿದಾನಂದ ರೂಪನಾದ ಪರಮಾತ್ಮನು. ನಾಯಕನೆಂದರೆ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ನಿರಂತರವಾಗಿ ನಡೆಸುವ ತ್ರಿಮೂರ್ತಿ ಸ್ವರೂಪನು. ಈ ಪ್ರಕಾರದಲ್ಲಿ ವಿನಾಯಕ ದೇವತೆಯು ಪರಬ್ರಹ್ಮ ವಸ್ತುವಿನ ನಿರ್ಗುಣ ಮತ್ತು ಸುಗುಣ ಸ್ವರೂಪಗಳ ಸಮ್ಮಿಳಿತ ವ್ಯಕ್ತಿ ಎಂದು ತಿಳಿಯಬೇಕು. ಈ ದಿವ್ಯಮಂಗಳ ಮೂರ್ತಿಯ ಸುಗುಣೋಪಾಸನೆಯಿಂದ ಸಮಸ್ತ ಇಷ್ಟಾರ್ಥಗಳು ಕೂಡ ಕೈಗೂಡುವು. ನಿರ್ಗುಣೋಪಾಸನೆಯಿಂದ ಆತ್ಮಸ್ವರೂಪವು ಸಾಕ್ಷಾತ್ಕಾರವಾಗಿ ಕೈವಲ್ಯವು ಲಭಿಸುವುದು. ಈ ಪರದೈವದ ಮುಖದ ವಕ್ರತ್ವವು ಜಗತ್ತಿನ ವಿಚಿತ್ರ ವಿಕಾರಗಳನ್ನು ತೋರಿಸುತ್ತದೆ. ಕಾಯದ ಮಹತ್ವವು ವಿಶ್ವಂಬರತ್ವವನ್ನು ತೋರಿಸುತ್ತದೆ. ನಾಸಿಕದ ದೀರ್ಘತ್ವವು ಆನೆಯು ಹೇಗೆ ಸೊಂಡಲಿನಿಂದ ಸಕಲ ಕಾರ್ಯ ನಿರ್ವಹಣೆ ಮಾಡುತ್ತದೋ ಹಾಗೆ ನಾಸದ್ವಾರದಿಂದ ಶ್ವಾಸೋಚ್ಛ್ವಾಸಗಳು ಪ್ರಯತ್ನವಿಲ್ಲದೆ ಹೊರಡುವ ರೀತಿಯಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಲೀಲಾ ಮಾತ್ರದಿಂದ ನಡೆಸತಕ್ಕವನು ಎಂದು ತೋರಿಸುತ್ತದೆ. ಈ ಪರದೈವದ ಏಕದಂತವು ಭಕ್ತ ರಕ್ಷಣೆಗಾಗಿ ಧರಿಸಿರುವ ಶ್ವೇತದಂಡ. ಈತನ ಶೂರ್ಪಕರ್ಣವು ಶತ್ರು, ಕಷ್ಟ, ಉಪದ್ರವ ಇವೇ ಮೊದಲಾದ ಉಪಾಧಿಗಳನ್ನು ನಿವಾರಣೆ ಮಾಡಲು ಎರಡೂ ಕಡೆಯಲ್ಲೂ ಅಪ್ಪಳಿಸುವಂತೆ ಕಾಣಿಸುತ್ತದೆ. ಈತನ ಮೂಷಿಕ ವಾಹನವು ಧಾನ್ಯ ಸಮೃದ್ಧಿಗೆ ಗುರುತಾಗಿರುತ್ತದೆ. ಈತನ ಮೋದಕ ಹಸ್ತವು ಭಕ್ತರಿಗೆ ಮೋದಕವು ಮತ್ತು ಮೋದವು ಹಸ್ತಗತವಾದದ್ದು ಎಂದು ಸೂಚಿಸುತ್ತದೆ. ಇಂತಹ ದೇವನನ್ನು ಭಜಿಸುವುದರಿಗೆ ಇಹದಲ್ಲಿ ಸಕಲ ಸಂಪತ್ತುಗಳು, ಪರದಲ್ಲಿ ಮೋಕ್ಷಲಕ್ಷ್ಮಿಯು ಸುಲಭ ಸಾಧ್ಯಳು. ಈ ಪರದೈವದ ಆ ವಿಕಟ ವಿಚಿತ್ರ ರೂಪವನ್ನು ನೋಡಿ ಹಾಸ್ಯ ಮಾಡತಕ್ಕ ದುರಾತ್ಮರು ಸಕಲ ಸಂಪತ್ತನ್ನು ಕಳೆದುಕೊಂಡು ಕ್ಷಯ, ಅಪಸ್ಮಾರ ಮೊದಲಾದ ದುಷ್ಟವ್ಯಾಧಿಗಳಿಗೆ ಗುರಿಯಾಗಿ ವಿನಾಶವನ್ನು ಹೊಂದುತ್ತಾರೆ.
ಮತ್ತು ಇದನ್ನು ಗಣೇಶನನ್ನು ಪೂಜಿಸುವವರು ಸಕಲ ಸಂಪತ್ತನ್ನು ಅನುಗ್ರಹ ಪಡೆಯುತ್ತಾರೆ. ಶ್ರೀಕೃಷ್ಣನು ಗಣಪತಿಯ ಪೂಜೆ ಮಾಡಿದ್ದು ಚಂದ್ರ ದರ್ಶನದಿಂದ ಆಗಿದ್ದ ಚಂದ್ರ ದರ್ಶನ ಮಾಡಿ ತಪ್ಪು ಮಾಡಿದ್ದ, ಅದಕ್ಕೆ ಪೂಜೆ ಮಾಡಿದ್ದ ಗಣೇಶ ಆ ಕತೆ. ಶ್ರೀಕೃಷ್ಣನು ಜರಾಸಂಧನ ಭಯದಿಂದ ದೂರವಾಗಿರಲು ಸಂಕಲ್ಪಿಸಿ ದೇವಶಿಲ್ಪಿ ವಿಶ್ವಕರ್ಮನಿಂದ ಪಶ್ಚಿಮ ಸಮುದ್ರದಲ್ಲಿ ಸರ್ವಲಕ್ಷಣ ಸಂಪನ್ನವೂ ಸರ್ವಾಲಂಕಾರ ಭೂಷಿತವೂ ಸರ್ವ ಫಲಪ್ರದವೂ ಸರ್ವ ರೋಗ ವಿನಾಶಕವೂ ಸರ್ವ ಕಾಮಪ್ರದವೂ ಆದ ದ್ವಾರಕೆ ಎಂಬ ಮಹಾಪಟ್ಟಣವನ್ನು ನಿರ್ಮಿಸಿದನು. ಅಲ್ಲಿ ಶ್ರೀಕೃಷ್ಣನು ಯಾದವ ಸಮೂಹದೊಡನೆ ವಾಸಿಸುತ್ತಿದ್ದನು. ಅವರೆಲ್ಲರೂ ಸತ್ಯಸಂಧರು, ಶ್ರೇಷ್ಠರು, ಸರ್ವಲಕ್ಷಣ ಸಂಪನ್ನರು, ಸರ್ವಶಕ್ತಿ ಯುಕ್ತಿ ವಿಶಾರದರು. ಶ್ರೀಕೃಷ್ಣನಾದರೂ ಸಮಸ್ತರಿಂದಲೂ ಜಗತ್ಕರ್ತನೆಂದು ಪೂಜಿಸಲ್ಪಡುತ್ತಿದ್ದನು. ಯಾದವರ ಅರಸನಾದ ಉಗ್ರಸೇನನಿಗೆ ಸತ್ರಾಜಿತು, ಪ್ರಸೇನಜಿತರೆಂಬ ಇಬ್ಬರು ಮಕ್ಕಳಿದ್ದರು. ಸತ್ರಾಜಿತನು ನಿರಶನ ವೃತ್ತದಿಂದ ಸೂರ್ಯನನ್ನು ಪ್ರಾರ್ಥಿಸಿ ಅವನ ಪ್ರಸಾದದಿಂದ ದಿನಕ್ಕೆ 8 ಮೊಣ ಬಂಗಾರವನ್ನು ಕೊಡುವ ಸ್ಯಮಂತಕ ರತ್ನವನ್ನು ಪಡೆದನು. ಆ ರತ್ನವನ್ನು ಕಂಠದಲ್ಲಿ ಧರಿಸಿ ದ್ವಾರಕಾ ನಗರಕ್ಕೆ ಬರುತ್ತಿದ್ದನು. ಶ್ರೀಕೃಷ್ಣನು ಆ ರತ್ನವನ್ನು ಕೇಳಿಯಾನೆಂಬ ಭಯದಿಂದ ಅದನ್ನು ತನ್ನ ತಮ್ಮನಾದ ಪ್ರಸೇನನಿಗೆ ಕೊಟ್ಟನು. ಹೀಗಿರಲು ಅವನ ತಮ್ಮನಾದ ಪ್ರಸೇನನು ಆ ರತ್ನವನ್ನು ಕತ್ತಿನಲ್ಲಿ ಕಟ್ಟಿಕೊಂಡು ಬೇಟೆಯಾಡಲು ಹೊರಟನು. ಆಗ ಒಂದು ಸಿಂಹವು ಪ್ರಸೇನನನ್ನು ಅವನ ಕುದುರೆಯನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋಯಿತು. ಕೂಡಲೇ ಅಲ್ಲಿಯೇ ಇದ್ದ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋದನು. ಅಲ್ಲಿ ತನ್ನ ಮಗಳು ತೂಗುತ್ತಿದ್ದ ತೊಟ್ಟಿಲಿಗೆ ಆ ಮಣಿಯನ್ನು ಕಟ್ಟಿ ಅಲಂಕಾರ ಮಾಡಿದನು. ಈ ಯಾವ ಸಂಗತಿಯೂ ಸತ್ರಾಜಿತನಿಗೆ ತಿಳಿಯದು. ಎಷ್ಟು ದಿನಗಳು ಕಳೆದರೂ ಪ್ರಸೇನನು ಬಾರದೆ ಶ್ರೀಕೃಷ್ಣನು ಮಣಿಯ ಆಸೆಗಾಗಿ ತನ್ನ ತಮ್ಮನನ್ನು ಕೊಂದು ಮಣಿಯನ್ನು ಅಪಹರಿಸಿದನೆಂದು ಸತ್ರಾಜಿತನು ಕೃಷ್ಣನನ್ನು ದೂಷಿಸಲಾರಂಭಿಸಿದನು. ಕೃಷ್ಣನಿಗೂ ಈ ವಿಚಾರ ತಿಳಿಯಿತು. ಈ ಅಪರಾಧವನ್ನು ಕಳೆದುಕೊಳ್ಳಲು ಕೃಷ್ಣನು ಸತ್ರಾಜಿತುವೆ ಮೊದಲಾದ ಯಾದವರೊಡನೆ ಕಾಡಿಗೆ ಹೋದನು. ಅಲ್ಲಿ ಪ್ರಸೇನನು ಸತ್ತು ಬಿದ್ದಿರುವುದನ್ನು, ಹಾಗೆಯೇ ಸ್ವಲ್ಪ ದೂರದಲ್ಲಿ ಸತ್ತು ಬಿದ್ದಿರುವ ಸಿಂಹವನ್ನು ಬಿಲದ ಬಳಿ ನೋಡಿದರು. ಕೃಷ್ಣನು ಸಕಲ ಯಾದವರನ್ನು ಬಿಲದ ಬಳಿ ನಿಲ್ಲಿಸಿ ತಾನೊಬ್ಬನೇ ಗುಹೆಯನ್ನು ಪ್ರವೇಶಿಸಿದನು. ಅಲ್ಲಿದ್ದ ಅರಮನೆಯಲ್ಲಿ ಒಂದು ತೊಟ್ಟಿಲು ಕಟ್ಟಿದ್ದಿತು. ಅದರ ಮೇಲ್ಭಾಗದಲ್ಲಿ ಪ್ರಕಾಶಮಾನವಾದ ರತ್ನವು ಕಟ್ಟಲ್ಪಟ್ಟಿದ್ದಿತು. ಅಲ್ಲಿ ಜಾಂಬವಂತನ ಮಗಳಾದ ಜಾಂಬವತಿಯು ಸಿಂಹ ಪ್ರಸೀನಮವದಿತ್ ಸಿಂಹೋ ಜಾಂಬವತ್ ಅತಃ ಸುಕುಮಾರಕ ಮಾರೋಧಿ ತವ ಹೇಷ ಸ್ಯಮಂತಕ. ಅಂದರೆ ಪ್ರಸೀನನನ್ನು ಸಿಂಹವು ಕೊಂದಿತು. ಸಿಂಹವನ್ನು ಜಾಂಬವಂತನು ಕೊಂದು ಹಾಕಿದನು. ಕೋಮಲಾಂಗದ ಕಂದನೆ ಅಳಬೇಡ, ಈ ಸ್ಯಮಂತಕ ಮಣಿಯು ನಿನ್ನದೆ, ಸುಖವಾಗಿ ಮಲಗಿ ನಿದ್ದೆ ಮಾಡು ಎಂದು ಹೇಳುತ್ತಾ ರತ್ನವನ್ನು ಮಗುವಿಗೆ ತೋರಿಸುತ್ತಾ ತೊಟ್ಟಿಲನ್ನು ತೂಗುತ್ತಿದ್ದಳು. ಕೃಷ್ಣನು ಅಲ್ಲಿಯೇ ನಿಂತು ಜಾಂಬವತಿಯನ್ನು ರತ್ನವನ್ನು ನೋಡುತ್ತಿದ್ದನು. ಜಾಂಬವಂತಿಯು ಕೃಷ್ಣನನ್ನು ಕಂಡು ಕೂಡಲೇ ಅಲ್ಲಿಂದ ಹೊರಟು ಹೋಗುವಂತೆ ಹೇಳಿದಳು. ಕೃಷ್ಣನನ್ನು ತನ್ನ ಶಂಖವನ್ನು ಗಟ್ಟಿಯಾಗಿ ಊದಿದನು. ಕೂಡಲೇ ಜಾಂಬವಂತನು ಎದ್ದು ಬಂದನು. ಅವನಿಗೂ ಕೃಷ್ಣನಿಗೂ ಪರಸ್ಪರ 21 ದಿನ ಯುದ್ಧ ನಡೆಯಿತು. ತಾನು ಅಜೇಯನಾದರೂ ಕೃಷ್ಣನನ್ನು ಸೋಲಿಸಲು ಆಗದಿರುವುದನ್ನು ಗಮನಿಸಿ ಜಾಂಬವಂತನು ಈ ಕೃಷ್ಣನು ವಿಷ್ಣುವೇ ಸರಿ ಎಂದುಕೊಂಡು ತ್ರೇತಾಯುಗದ ಶ್ರೀರಾಮನನ್ನು ಸ್ಮರಿಸಿದನು. ಆಗ ಕೃಷ್ಣನೇ ಅವನಿಗೆ ರಾಮನಾಗಿ ಕಾಣಿಸಿಕೊಂಡನು. ಜಾಂಬವಂತನು ಆ ಸ್ಯಮಂತಕ ಮಣಿಯನ್ನು ಕನ್ಯಾಮಣಿಯಾದ ಜಾಂಬವಂತಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದನು. ಗುಹೆಯ ಬಾಗಿಲಲ್ಲಿ ಬಹಳ ಕಾಲವಿದ್ದು ಕೃಷ್ಣನು ಬಾರದಿರಲು ಯಾದವರೆಲ್ಲ ಪಟ್ಟಣಕ್ಕೆ ಹಿಂದಿರುಗಿದರು. ಆದ್ದರಿಂದ ಕೃಷ್ಣನು ಸ್ಯಮಂತಕ ಮಣಿ ಮತ್ತು ಕನ್ಯಾಮಣಿಯೊಡನೆ ಪಟ್ಟಣಕ್ಕೆ ಹಿಂದಿರುಗಿ ಅವರಿಗೆ ಅಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದನು. ಎಲೆಯಾದವರ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದನು. ನಾನು ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಶಾಪಗ್ರಸ್ತನಾದ ಚಂದ್ರನನ್ನು ನೋಡಿದ್ದರಿಂದ ಅಪವಾದವು ತಪ್ಪಲಿಲ್ಲ. ಹೀಗೆ ಹೇಳಿ ಕೃಷ್ಣನು ತಾನು ತಂದಿದ್ದ ಸ್ಯಮಂತಕ ಮಣಿ ರತ್ನವನ್ನು ಸತ್ರಾಜಿತುವಿಗೆ ಕೊಟ್ಟನು. ನಂತರ ಸತ್ರಾಜಿತುವು ತನ್ನ ಮಗಳಾದ ಸತ್ಯಭಾಮಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನು. ಆ ರತ್ನವನ್ನು ಅವಳಿಗೆ ಬಳುವಳಿಯಾಗಿ ಕೊಟ್ಟನು. ಕೃಷ್ಣನು ಸತ್ಯಭಾಮಿಯೊಡನೆ ದ್ವಾರಕೆಗೆ ಹಿಂದಿರುಗಿದನು. ಯಾರೇ ಆಗಲಿ ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಚಂದ್ರ ದರ್ಶನ ಮಾಡಿದರೆ ಈ ಸ್ಯಮಂತಕೋಪವನ್ನು ಕೇಳಿ ತಮಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಬಹುದು. ಅವರ ವಿಘ್ನಗಳೆಲ್ಲವೂ ಪರಿಹಾರವಾಗಿ ಸರ್ವಕಾರ್ಯ ಸಿದ್ಧಿಯು, ಜಯವು, ಪಾಪಕ್ಷಯವು ಉಂಟಾಗುತ್ತದೆ. ವಿದ್ಯಾರ್ಥಿಯು ವಿದ್ಯೆಯನ್ನು, ಧನಾರ್ಥಿಯು ಧನವನ್ನು, ಇತರರು ಅವರವರ ಇಷ್ಟಾರ್ಥಗಳನ್ನು ಪಡೆದು ಸುಖದಿಂದ ಇದ್ದು ಕೊನೆಗೆ ಮೋಕ್ಷವನ್ನು ಪಡೆಯುವರು. ಈ ಕೃಷ್ಣನೇ ಚಂದ್ರ ದರ್ಶನ ಮಾಡಿದಾಗ ಅಪವಾದವನ್ನು ತಪ್ಪಿಸಿಕೊಳ್ಳಲಾಗಲಿಲ್ಲ. ಇನ್ನು ಬೇರೆಯವರು ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಹಾಗೆ ಈ ಕಥೆಯನ್ನು ಕೇಳಿದ್ರೆ ಚಂದ್ರ ದರ್ಶನ ಮಾಡಿರೋ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಚಂದ್ರನಿಗೆ ಯಾಕೆ ಶಾಪ ತಗಲಿತು ಅಂತ ಈ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ.
ಒಂದಾನೊಂದು ಕಾಲದಲ್ಲಿ ಜಗತ್ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವುದಕ್ಕೋಸ್ಕರ ಗಣಪತಿಯನ್ನು ಪೂಜೆ ಮಾಡಿ ಧ್ಯಾನ ಮಾಡಿದನು. ಒಡನೆಯೇ ಭಕ್ತ ಪರಾಧೀನನಾದ ಗಣೇಶನು ಪ್ರತ್ಯಕ್ಷವಾಗಿ ಬ್ರಹ್ಮ ಸೃಷ್ಟಿ ಕಾರ್ಯವು ಯಾವ ಲೋಪವೂ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹಿಸಿದನು. ಅಲ್ಲಿ ಎಲ್ಲರಿಂದಲೂ ಪೂಜಿಸಲ್ಪಟ್ಟು ಮೋದಕ ಮೃಷ್ಟಾನ್ನಗಳನ್ನು ಭಜಿಸಿ ಸತ್ಯಲೋಕವನ್ನು ಬಿಟ್ಟು ತಪೋಲೋಕ ಮಾರ್ಗದಿಂದ ಇಳಿದು ಬರುತ್ತಿರುವಾಗ ಒಂದು ಸರ್ಪವನ್ನು ಕಂಡು ಗಜಾನನ ವಾಹನವಾದ ಮೂಷಕವು ಬೆದರಿದ್ದರಿಂದ ಗಣನಾಥನು ಕೆಳಗೆ ಬಿದ್ದನು. ಹೊಟ್ಟೆಯಲ್ಲಿದ್ದ ಮೋದಕಗಳು ಹೊರಬಂದವು. ಕೂಡಲೇ ಗಣಪನು ಮೋದಕಗಳನ್ನು ಪುನಃ ಹೊಟ್ಟೆಯಲ್ಲಿ ತುಂಬಿ ಅದೇ ಹಾವನ್ನು ಹೊಟ್ಟೆಯ ಸುತ್ತಲೂ ಧರಿಸಿ ಪುನಃ ಮೂಷಕಾರೂಢನಾದನು. ಗಣಪನ ವಿಕೃತ ರೂಪವನ್ನು, ಈಗ ನಡೆದ ನಾಟಕದ ಮರ್ಮವನ್ನು ಅರಿಯದ ಚಂದ್ರನು ಗರ್ವದಿಂದ ನಕ್ಕನು. ಗಣಪನು ತಕ್ಷಣವೇ, ನೀನು ದರ್ಶನಕ್ಕೆ ಅಯೋಗ್ಯನಾಗು. ನಿನ್ನನ್ನು ದರ್ಶಿಸಿದವರು ಪಾತಕಿಗಳಾಗಲಿ, ವ್ಯಾಧಿಗ್ರಸ್ತರಾಗಲಿ, ಸುಳ್ಳು, ಕಳ್ಳತನ ಮೊದಲಾದವುಗಳು ಅವರ ಮೇಲೆ ಹೊರಿಸಲ್ಪಡಲಿ ಎಂದು ಚಂದ್ರನಿಗೆ ಶಾಪವನ್ನು ಕೊಟ್ಟನು. ಆ ದಿನ ಭಾದ್ರಪದ ಶುಕ್ಲ ಚತುರ್ಥಿ. ಚಂದ್ರನು ಶಾಪದ ಭೀತಿಯಿಂದ ಸಮುದ್ರ ಮಧ್ಯದಲ್ಲಿ ಅಡಗಿಕೊಂಡನು. ಇದರಿಂದಾಗಿ ಲೋಕದ ವ್ಯವಸ್ಥೆಯು ಅಸ್ತವ್ಯಸ್ತವಾಯಿತು. ಬ್ರಹ್ಮನ ಬುದ್ಧಿವಾದದ ಪ್ರಕಾರ ಚಂದ್ರನು ಗಣನಾಥನ ದಿವ್ಯಮೂರ್ತಿಯನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿದನು. ಭಕ್ತ ರಕ್ಷಕನಾದ ಗಣಪತಿಯು ಚಂದ್ರನ ಅಪರಾಧವನ್ನು ಮನ್ನಿಸಿ ಶಾಪ ವಿಮೋಚನೆಯನ್ನು ಮಾಡಿ ತನ್ನ ಮಾತು ಅಸತ್ಯವಾಗಲಾರದು. ಆದುದರಿಂದ ನಿರಂತರವಾಗಿ ಚಂದ್ರನು ದರ್ಶನಕ್ಕೆ ಅಯೋಗ್ಯನಾಗಿರುವುದಕ್ಕೆ ಬದಲಾಗಿ ತನ್ನನ್ನು ಅಪಹಾಸ್ಯ ಮಾಡಿದ ಭಾದ್ರಪದ ಶುದ್ಧ ಚತುರ್ಥಿಯ ದಿವಸ ಮಾತ್ರ ದರ್ಶನಕ್ಕೆ ಅಯೋಗ್ಯನಾಗುವಂತೆ ನುಡಿದನು. ಆದರೆ ಅಕಸ್ಮಾತ್ ಭಾದ್ರಪದ ಶುದ್ಧ ಚತುರ್ಥಿಯ ಚಂದ್ರನ ದರ್ಶನ ಮಾಡಿದವರು ಭಾದ್ರಪದ ಶುಕ್ಲ ಪಕ್ಷದ ಬಿದಿಗೆ ದಿವಸ ಮೊದಲೇ ಚಂದ್ರ ದರ್ಶನವನ್ನು ಮಾಡಿದರೆ, ಅಥವಾ ಆ ದಿನ ಚಂದ್ರ ದರ್ಶನವನ್ನು ಮಾಡುವುದಕ್ಕೆ ಮರೆತವರು ತನ್ನಿಂದ ಶಾಪ ಬಂದ ದಿವಸದ ಚತುರ್ಥಿಯ ದಿನ ತನ್ನ ಮೂರ್ತಿಯನ್ನು ಚಿನ್ನ, ಬೆಳ್ಳಿ, ಮಣ್ಣಿನಿಂದ ರಚಿಸಿ ಧ್ಯಾನ, ಆಹ್ವಾನ, ಅರ್ಚನ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ಫಲ ಸಮರ್ಪಣ, ನಿರಾಜನ, ಪ್ರದಕ್ಷಿಣ, ನಮಸ್ಕಾರಗಳಿಂದ ಭಕ್ತಿಯಿಂದ ಪೂಜಿಸಿ ಈ ಚಂದ್ರ ಶಾಪ ವೃತ್ತಾಂತವನ್ನು ಮತ್ತು ಸ್ಯಮಂತಕೋಪಾಖ್ಯಾನವನ್ನು ಶ್ರವಣ ಮಾಡಿದಲ್ಲಿ, ಅಂದರೆ ಈ ಕತೆ ಮತ್ತೆ ಮೊದಲು ಹೇಳಿದ್ನಲ್ಲ ಕೃಷ್ಣನ ಕತೆ, ಆ ಎರಡನ್ನು ಶ್ರವಣ ಮಾಡಿದಲ್ಲಿ ಅವರು ಭಾದ್ರಪದ ಶುದ್ಧ ಚತುರ್ಥಿಯ ದಿನದಂದು ಚಂದ್ರ ದರ್ಶನದಿಂದ ಉಂಟಾದ ಪಾಪದಿಂದ ಪರಿಹಾರ ಹೊಂದುತ್ತಾರೆ ಎಂದು ಹೇಳಿ ಅಂತರ್ಧನಾದನು. ಈ ಚಂದ್ರ ದರ್ಶನ ದೋಷ ನಿವಾರಣಾ ಶ್ಲೋಕ ಹೀಗಿದೆ. ಸಿಂಹ ಪ್ರಹಸೀನಮವಧಿ ಸಿಂಹೋ ಜಾಂಬವಂತ ಅತಃ ಸುಕುಮಾರಕ ಮರೋದಿ ತವ ಹೇಷ ಸ್ಯಮಂತಕ. ಇದು ಚಂದ್ರ ದರ್ಶನ ಮಾಡಿದರೆ ಅದು ದೋಷ ಪರಿಹಾರಕ್ಕಾಗಿ ಹೇಳಬೇಕಾದ ಸ್ತೋತ್ರ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ನಿಮಗೆ ಗೊತ್ತಿರೋರು ಯಾರಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಯಾರು ಚಂದ್ರ ದರ್ಶನ ಮಾಡ್ತಾರೋ ಅವ್ರು ಈ ಕಥೆಯನ್ನು ಕೇಳಿ ಪರಿಹಾರ ಮಾಡಿಕೊಳ್ಳಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.